ನಾವಿವಾಗ ಕಲಬುರಗಿಲಿರುವಂತಹ ಬಾಯ್ಸ್ ಹಾಸ್ಟೆಲ್ ಬಂದು ನಾವಿವತ್ತು ಸಂಜೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿ ಮಾಡ್ಕೊತೀನಿ. ನಾವು ಏನು ಕಲಬುರಗಿಯಲ್ಲಿ ಇದೇ ತಿಂಗಳು ಅಂದರೆ ಮಾರ್ಚ್ 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ನಾವು ಜಗತ್ ಸರ್ಕಲ್ ಅಂದರೆ ಅಂಬೇಡ್ಕರ್ ವೃತ್ತದಿಂದ DC ಕಚೇರಿ ತನಕ ನಾವು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಇದರ ಮೂಲ ಉದ್ದೇಶ ಏನಂತಂದರೆ ಸರ್ಕಾರದಲ್ಲಿರುವ ಖಾಲಿ ಹುದ್ದೆಗಳನ್ನು ಈ ಕೂಡಲೇ ಭರ್ತಿ ಮಾಡಬೇಕು. ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಈಗೇನು ಬಜೆಟಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಮತ್ತು ಕಳೆದ 5 ವರ್ಷಗಳಿಂದ KPSCಲಿ ಏನು ಎಕ್ಸಾಮ್ಸ್ ಆಗಿದೆ ಅಷ್ಟು ಎಕ್ಸಾಮ್ಸ್ನೇ ಒಂದು CBI ತನಿಖೆ ಮಾಡಬೇಕು. ಯಾಕೆ ಅಂತಂದರೆ ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಕರಪ್ಷನ್ ಆಗಿದೆ. ಪ್ರತಿಯೊಂದು ಎಕ್ಸಾಮ್ಸು KS ಅಲ್ಲಿರ್ಬೋದು, PDO ಎಕ್ಸಾಮ್ಸ್ ಇರ್ಬೋದು, ಎಲ್ಲ ಎಕ್ಸಾಮು ಎಲ್ಲ ಹಂತದಲ್ಲೂ ಕರಪ್ಷನ್ ಆಗಿದೆ. ಇದನ್ನು CBI ತನಿಖೆ ಮಾಡಬೇಕು. ಬರೀ ಇವರಷ್ಟೇ ಯಾವುದೋ ಒಂದು ಏನು ಅಸೆಂಬ್ಲಿಯಲ್ಲಿ ಇವರೇ ಮೆಂಬರ್ಸ್ ಒಂದು ಕಮಿಟಿ ಮಾಡಿಕೊಂಡು ಇವರು ಕಳ್ರೆ ಒಂದು ವರದಿ ಕೊಟ್ಟರೆ ಆಗಲ್ಲ. ಇದು ರಾಜ್ಯದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳ ಒಂದು ಒತ್ತಾಯ. ಇದನ್ನು ಈ ಕೂಡಲೇ CBIಗೆ ಕೊಡಬೇಕು. CBI ತನಿಖೆ ಕೊಟ್ಟರೆ ಮಾತ್ರ ನಮ್ಮ ಹೋರಾಟ ಇಲ್ಲಿ ಕೈ ಬಿಡ್ತೀವಿ. ಇಲ್ಲ ಅಂತಂದರೆ ಈ ಹೋರಾಟ ಯಾವುದೇ ಕಾರಣಕ್ಕೂ ಬಿಡಲ್ಲ. KPSC ಸರ್ಕಾರ ಈ ಕೂಡಲೇ ಯುವಕರ ಏನು ಒಂದು ವಾಯ್ಸು, ಈ ಒಂದು ಸಮಸ್ಯೆ ತುಂಬ ಸೀರಿಯಸ್ ಆಗಿ ತಗೊಂಡು ಈ ಸಮಸ್ಯೆನ ಬಗೆಹರಿಸಿದ್ರೆ ಓಕೆ, ಇಲ್ಲ ಅಂತಂದರೆ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೀವಿ. ಕಲಬುರಗಿಯಲ್ಲಿ ಏನು ಇವತ್ತು ಮಾರ್ಚ್ 27ನೇ ತಾರೀಕು ಶುಕ್ರವಾರ ಬೆಳಗ್ಗೆ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಕಲಬುರಗಿಲಿರೋಂಥ ಎಲ್ಲ ಆಸ್ಪಿರೆಂಟ್ಸು ಮತ್ತು ಸ್ನೇಹಿತರು ಮತ್ತು ಈ ಸುತ್ತಮುತ್ತ ಇರೋಂಥ ಡಿಸ್ಟಿಕ್ಕು ಬೀದರ್ ಇರ್ಬೋದು, ರಾಯಚೂರು, ಯಾದಗಿರಿ, ಬಳ್ಳಾರಿ ಎಲ್ಲ ಡಿಸ್ಟಿಕ್ಕಲ್ಲಿ ವಾಲಂಟ್ರಿಯಾಗಿ ನೀವೇ ಬಂದು ಈ ಒಂದು ಪ್ರತಿಭಟನೆಗೆ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಲ್ಲರೂ ಸ್ಟೇಟಸ್ ಹಾಕ್ರಿ, ಇನ್ಸ್ಟಾಗ್ರಾಮ್ ಹಾಕ್ರಿ, ಫೇಸ್ಬುಕ್ ಹಾಕ್ರಿ, ಗ್ರೂಪ್ ಫೋಟೋ